ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ದಿವ್ಯಾಂಗರಿಗೆ ಸಾಧನ ಸಲಕರಣೆ ಹಾಗೂ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ವಿತರಿಸುವ ಕಾರ್ಯಕ್ರಮಕ್ಕೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಇಂದು ಚಾಲನೆ ನೀಡಿದರು. ಇದೇ ವೇಳೆ ದಿವ್ಯಾಂಗರಿಗೆ ಗಾಲಿ ಕುರ್ಚಿ, ವಾಟರ್ ಬೆಡ್, ಶ್ರವಣದೋಷ ನಿವಾರಣಾ ಸಾಧನ, 3 ಚಕ್ರದ ಸೈಕಲ್, ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳು, ಸ್ಮಾರ್ಟ್ ಬೋರ್ಡ್ಗಳು ಸೇರಿದಂತೆ ವಿವಿಧ ಸಾಧನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಜಿಂಗಳೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಅಂತಾರಾಷ್ಟ್ರೀಯ ಈಜುಪಟು ರಾಘವೇಂದ್ರ ಅನ್ವೇಕರ್, ಸ್ಥಳೀಯ ಮುಖಂಡರಾದ ಮಹಾವೀರ್ ಮೊಹಿರೆ, ನಿರ್ಮಲಾ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಿಯಾಂಕಾ ಜಾರಕಿಹೊಳಿ, ದಿವ್ಯಾಂಗರು ಧೃತಿಗೆಡದೆ ಮುಂದೆ ಬರುವ ಮೂಲಕ ಉತ್ತಮ ಶಿಕ್ಷಣ ಪಡೆಯಬೇಕು, ಅವರನ್ನು ಎಲ್ಲರಂತೆ ಸಮಾನವಾಗಿ ನೋಡಬೇಕು, ದಿವ್ಯಾಂಗರ ಏಳಿಗೆಗೆ ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಅವರನ್ನು ಮುಖ್ಯವಾಹಿನಿಗೆ ತರಲು ಸರ್ಕಾರ ಸಾಕಷ್ಟು ಶ್ರಮಿಸುತ್ತಿದೆ, ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಎಲ್ಲರೂ ಕೂಡ ಯಾರು ಸ್ಕಿಪ್ ಆಗಿದ್ದಾರೆ ಅವರು ಬಹುಶಃ ನೆಕ್ಸ್ಟ್ ಹಂತದಲ್ಲಿ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಾವು ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ, ಹೇಳಿಕೆ ಬಯಸ್ತೇನೆ. ಗಣೇಶ್ ಹುಕ್ಕೇರಿ, ಮಹಿಳೆಯರು ಹಾಗೂ ರೈತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಪ್ರತಿಯೊಂದು ಗ್ರಾಮದಾಗ ಯಾರ್ಯಾರಿಂದ ಅಂಗವಿಕಲರು, ಯಾರ್ಯಾರಿಂದ ಯುವಕರು ಅವ್ರ ಐಡೆಂಟಿಫೈ ಮಾಡಿ ಹೆಚ್ಚಿನ ನಿಮ್ಮ CSR ಫಂಡ್ ಆಗಲಿ ಅಥವಾ ನಿಮ್ಮ ನಿಧಿಯಿಂದ ಇಂಥ ಕಾರ್ಯಕ್ರಮ ಮಾಡಿ ದಿನ ಹೆಚ್ಚಿನ ಜನರಿಗೆ ಅನುಕೂಲ ಮಾಡಿಸ್ಕೊಡ್ಬೇಕಂತ ನಾನು ನಿಮಗೆ. ರಾಘವೇಂದ್ರ ಅನ್ವೇಕರ್, ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು. ಇವತ್ತು ನಾನು ಏನೋ ಒಂದು ಸಾಧನೆ ಮಾಡಕ್ ಸಾಧ್ಯ ಆಯಿತು. ಇವತ್ತು ರಾಘವೇಂದ್ರ ಅಂತ ಏನ್ ಹೆಸರಿದೆ ಅದರ ಹಿಂದೆ ಮುಂದೆ ಹಲವಾರು ಟೈಟಲ್ಗಳು ಹಸ್ತಾ ಇದೆ.